ನಮಸ್ಕಾರ ಎಲ್ರಿಗೂ. ಕುಂದಾಪುರ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಗುರುತಿಸ್ಕೊಳ್ತಾ ಇತ್ತು. ಎಂತಕಂದ್ರೆ ಇಲ್ಲಿಂದ ಟೂರಿಸ್ಟ್ ಕೆಲವು ಪ್ಲೇಸ್ ಇತ್ತು. ಮರವಂತೆ ಬೀಚ್ ಇರ್ಲಿ, ಕುಂದಾಪುರದ ಕೆಲವೊಂದು ಡೆಲ್ಟಾ ಪಾಯಿಂಟ್ ಅದೆಲ್ಲ ಇತ್ತು. ಇನ್ನು ಕುಂದಾಪುರ ಡೆವಲಪ್ ಆಯ್ಕಂದ್ರೆ ಇಲ್ಲಿ ಸಾಕಷ್ಟು ಟೂರಿಸಂನವ್ರದ್ದು ಟೂರಿಸ್ಟ್ಗಳು ಬರ್ಬೇಕಂದ್ರೆ ಇಲ್ಲಿ ಪಬ್ಲಿಕ್ ಸರ್ವಿಸ್ ಎಲ್ಲ ಒಳ್ಳೆ ಇருக்கு. ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲಿ, ಏರ್ಪೋರ್ಟ್ ಅಂತೂ ಇಲ್ಲ. ಈಗ ಇರೋದೊಂದು ರೈಲ್ವೆ ಸ್ಟೇಷನ್. ಆ ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೆ, ಆ ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟ್ ಬಗ್ಗೆ. ಇದೇನಂದ್ರೆ ಇಂಡಿಯನ್ ರೈಲ್ವೆ ಅಂಡರ್ ಎಲ್ಲ ಡೈರೆಕ್ಟ್ ಆಗಿಲ್ಲ. ಏನಿದ್ರು ಇದು ಕೊಂಕಣ್ ರೈಲ್ವೆ ಅಂಡರ್ ಅಲ್ಲಿ ಇತ್ತು. ಸ್ವಲ್ಪ ಡೆವಲಪ್ಮೆಂಟ್ ಸ್ಲೋ ಆತಿತ್ತು. ಇಲ್ಲ ಕುಂದಾಪುರದಲ್ಲ ಕುಂದಾಪುರ ಹಿತರಕ್ಷಣಾ ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಅಂತೇಳಿ ಒಂದಿತ್ತು. ಅವ್ರು ಇದ್ರ ಬಗ್ಗೆ ತುಂಬಾ ಹೋರಾಟ ಮಾಡ್ತಾ ಇದ್ರು. ಎಂತಂದ್ರೆ ಈ ಸ್ಟೇಷನ್ ಡೆವಲಪ್ಮೆಂಟ್, ಇನ್ನೊಂದು ಇದು ಡೈರೆಕ್ಟ್ ಆಗಿ ಇಂಡಿಯನ್ ರೈಲ್ವೆ ಮರ್ಜ್ ಆಗ್ಬೇಕಂದ್ರೆ. ಸೊ ಅವರು ಇಲ್ಲಿ ತುಂಬಾ ಒಂದು ಕೆಲಸ ಎಲ್ಲ ಮಾಡ್ಸಿರ್. ಅಂದ್ರೆ ಅವ್ರ ಹತ್ರನೇ ಮಾಡ್ಸೋಕಾಯ್ದಿದ್ರು. ಕೆಲವು ಸಂಘ ಸಂಸ್ಥೆಗಳು ಮತ್ತೆ ಕೆಲವೊಂದು ವ್ಯಕ್ತಿಗಳ ಕೆಲವೊಂದು ಫರ್ಮ್ ಅವ್ರದೆಲ್ಲ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಒಂದಿಷ್ಟು ಫಂಡ್ಸ್ ಅನ್ನ ಕಲೆಕ್ಷನ್ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಮತ್ತೆ ಇಲ್ಲ ತಗಡಿಂದ ಇದೆಲ್ಲ ಮಾಡಿರು. ಇಲ್ಲಿ ಕೆಲವೊಂದು ಸಮಸ್ಯೆಗಳು ಇನ್ನೂ ಇತ್ತು. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಯ್ಕಂದ್ರೆ ಈ ಸಮಸ್ಯೆಗಳು ಯಾರಿಗೆ ತಲುಪಕೋ ಅವ್ರಿಗೆ ತಲುಪಿಸ್ಕ ನಾವು. ಆ ಉದ್ದೇಶಕ್ಕಾಗಿ ಒಂದು ವಿಡಿಯೋ ಮಾಡ್ತಿದ್ದೆ. ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡೋಕೆ ರೈಲು ಪ್ರಯಾಣಿಕರ ಸಮಿತಿಯ ಕೆಲವು ಸದಸ್ಯರ ಮಟ್ಟಿಗಿದ್ರು. ನಾಗರಾಜ್ ಆಚಾರ್ಯ ಇದ್ರು ಮತ್ತೆ ರಾಘವೇಂದ್ರ ಶೆಟ್ಟಿ ಇದ್ರು. ಅವ್ರು ನಾನು ಮಾತಾಡಿಸ್ತಾ ಈಗ. ಎಲ್ರಿಗೂ ನಮಸ್ಕಾರ. ಇದೇ ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬರ್ ಒಬ್ಬರು ಬಂದು ನಮ್ಮ ಕುಂದಾಪುರದ ರೈಲ್ವೆ ನಿಲ್ದಾಣದ ಒಂದು ಕನಿಷ್ಠ ಸೌಕರ್ಯದ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದಾರೆ. ಇದಕ್ಕಾಗಿ ಅವರಿಗೆ ಮೊಟ್ಟ ಮೊದಲನಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಅಂತ ಹೇಳುದು ಇದೊಂದು ಸಪರೇಟ್ ನಿಗಮ ಆಗಿದೆ. ಹಾಗಾಗಿ ನಾವು ಈಚೆ ಬದಿ ಸದರ್ನ್ ರೈಲ್ವೆಗೂ ಬರೋದಿಲ್ಲ, ಆಚೆ ಬದಿ ವೆಸ್ಟರ್ನ್ ರೈಲ್ವೆಗೂ ಇಲ್ಲ, ಇನ್ನೊಂದು ಬದಿ ಸೌತ್ ವೆಸ್ಟರ್ನ್ ರೈಲ್ವೆಗೂ ನಾವು ಬರೋದಿಲ್ಲ. ಸೊ ಹಾಗಾಗಿ ನಮಗೆ ಯಾವುದೇ ಫಂಡ್ ಇಂಡಿಯನ್ ರೈಲ್ವೆಯಿಂದ ನಮಗೆ ಬರ್ತಾ ಇಲ್ಲ. ನಮ್ಮ ಮೊದಲ ಬೇಡಿಕೆ ಅಂತ ಹೇಳಿದ್ರೆ ಇಂಡಿಯನ್ ರೈಲ್ವೆ ಒಟ್ಟಿಗೆ ನಮ್ಮ ಈ ಕೊಂಕಣ್ ರೈಲ್ವೆ ಮರ್ಜ್ ಆಗ್ಬೇಕಂತ ಹೇಳಿ. ಇದಕ್ಕಾಗಿ ನಾವು ಕಳೆದ 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವುದೇ ನಯ ಪೈಸಿನ ಕಿಮ್ಮತ್ತು ನಮ್ಗೆ ಸಿಗ್ಲಿಲ್ಲ. ಅಂದ್ರೆ ಎಲ್ರು ಮಾಡ್ತೇನೆ ಅಂತ ಎಲ್ಲಾ ಕಡೆ ಭರವಸೆಯಾಗಿಯೇ ಉಳಿದಿದೆ ವಿನಃ ಅದು ಕಾರ್ಯಗತ ಇನ್ನೂ ಆಗ್ಲಿಲ್ಲ. ಹಾಗೆ ಇನ್ನು ಮುಂದುವರಿತಾ ಹೇಳುವುದಾದ್ರೆ ನಮ್ಮ ಕುಂದಾಪುರ ರೈಲ್ವೆ ನಿಲ್ದಾಣಕ್ಕೆ ಕೊಂಕಣ್ ರೈಲ್ವೆ ನಿಗಮದಿಂದ ಯಾವುದೇ ನಯಾ ಪೈಸೆ ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆಯವರಿಂದ ಅನುದಾನ ಪಡೆದು ಅವರನ್ನ ಕಾಡಿ ಬೇಡಿ ನಾವು ಆದಷ್ಟು ಮಟ್ಟಿಗೆ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿ ಮಾಡುತ್ತಾ ದಾಪುಗಾಲು ಇಟ್ಟಿದ್ದೇವೆ. ಇನ್ನು ಸೌಕರ್ಯ ಬಗ್ಗೆ ಮಾತಾಡೋದಾದ್ರೆ ಕನಿಷ್ಠ ಸೌಕರ್ಯವಾದ ನಮ್ಮ ಫ್ಲೋರಿಂಗ್ ವ್ಯವಸ್ಥೆ ಆಗ್ಲಿ, ಮಾಡಿನ ವ್ಯವಸ್ಥೆ ಆಗ್ಲಿ, ಸೆಕೆಂಡ್ ಪ್ಲಾಟ್ಫಾರ್ಮಿಗೆ ಯಾವುದೇ ಮಾಡಿನ ವ್ಯವಸ್ಥೆ ಇಲ್ಲ. ಕಳೆದ ವರ್ಷ ಲಯನ್ಸ್ ಹಂಗ್ಳೂರು ಇವರ ಸರಿಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫಸ್ಟ್ ಪ್ಲಾಟ್ಫಾರ್ಮಿಗೆ ಹಾಗೂ ನೆಲ ಹಾಸನ್ನ ಮಾಡಿಕೊಟ್ಟಿರ್ತಾರೆ. ಇವರಿಗೆ ತುಂಬಾನೇ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೆ ಇನ್ನು ಹೇಳ್ಬೇಕಂತ ಹೇಳಿ ಆದ್ರೆ ಸಟ್ವಾಡಿ ಜಂಕ್ಷನ್ ಇಂದ ನಮ್ಮ ರೈಲ್ವೆ ಸ್ಟೇಷನ್ಗೆ ಬರುವ 700 ಮೀಟರ್ ದಾರಿಯಲ್ಲಿ 2 ಸೈಡು ಗಿಡ ಬಳ್ಳಿ ಬೆಳೆದಿದೆ. ಅದನ್ನ ತೆರವುಗೊಳಿಸ್ಬೇಕಂತೇಳಿ ಹಲವು ಬಾರಿ ನಾವು ಹೇಳಿದ್ರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ. ರೈಲು ನಿಲುಗಡೆ ಬಗ್ಗೆ ಹೇಳುವುದಾದ್ರೆ ನಾವು ಇನ್ನೂ ತುಂಬಾ ರೈಲಿನ ನಿಲುಗಡೆ ಕೇಳ್ತಾ ಇದ್ದೇವೆ. ಆದ್ರೆ ಅದಕ್ಕೆ ಸರಿಯಾಗಿ ಸ್ಪಂದನೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ 2007ನೇ ಇಸ್ವಿಯಲ್ಲಿ ನಮ್ಮ ಕುಂದಾಪುರ ರೈಲ್ವೆ ನಿಲ್ದಾಣದ ಆದಾಯ ಕೇವಲ 13,000 ರೂಪಾಯಿ ಇತ್ತು. ಅದು ಈಗ ಸರಿಸುಮಾರು 1.5 ಲಕ್ಷ ದಾಟಿದೆ. ಅಂದ್ರೆ ಪ್ರತಿದಿನದ ಆದಾಯ 1.5 ಲಕ್ಷ ದಾಟಿದೆ. ಯಾಕೆಂತ ಹೇಳಿದ್ರೆ ಈಗ ಪ್ರಸ್ತುತ 18 ಟ್ರೈನ್ಗಳು ನಮ್ಮ ಕುಂದಾಪುರದಲ್ಲಿ ನಿಲುಗಡೆ ಆಗ್ತಾ ಉಂಟು. ನೀವು ರೈಲಿನ ನಿಲುಗಡೆಯೇ ಕೊಡದಿದ್ರೆ ಅಲ್ಲಿಂದ ಉತ್ಪನ್ನ ಬರುವುದಾದ್ರೆ ಹೇಗೆ ಅಂತ ಸಾಮಾನ್ಯ ತಿಳುವಳಿಕೆ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ಹಲವು ವರ್ಷಗಳ ಬೇಡಿಕೆ ಆಗಿದೆ ಅಂತ ಹೇಳಿದ್ರೆ ರೈಲಿಗೆ ನೀರು ತುಂಬುವ ವ್ಯವಸ್ಥೆ. 300 ಕಿಲೋಮೀಟರ್ ಅಂದ್ರೆ ಮಂಗಳೂರಿನಿಂದ ಹಿಡಿದು ಕಾರವಾರದವರೆಗಿನ 300 ಕಿಲೋಮೀಟರ್ ನಲ್ಲಿ ಅಂತರದಲ್ಲಿ ಒಂದೇ ಒಂದು ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ನೀರು ತುಂಬುವ ವ್ಯವಸ್ಥೆ ಇರುವುದಿಲ್ಲ. ಇದನ್ನು ಹಲವು ಬಾರಿ ನಾವು ಹೇಳಿದ್ರು ಅದನ್ನ ಕಿವಿಗೆ ಹಾಕೊಳ್ಳುವ ವ್ಯವಧಾನ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ರೈಲಿಗೆ ನೀರು ತುಂಬುವ ವ್ಯವಸ್ಥೆ ಆದ್ರೆ ಇನ್ನೂ ಹೆಚ್ಚಿನ ರೈಲು ನಮ್ಮ ಕುಂದಾಪುರದಲ್ಲಿ ನಿಲುಗಡೆ ಆಗ್ತದೆ.
ಈಗ ಇನ್ನೂ 6 ತಿಂಗಳ ಅವಧಿ ತಗೊಂಡಿದ್ದಾರೆ ಕುಂದಾಪುರ ಅಥವಾ ಉಡುಪಿಯಲ್ಲಿ ರೈಲಿಗೆ ನೀರು ತುಂಬುವ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಆದ್ರೆ 31 ವರ್ಷದಿಂದ ಕೊಂಕಣ್ ರೈಲ್ವೆ ಇಷ್ಟೊಂದು ಮಲತಾಯಿ ಧೋರಣೆ ಮಾಡಿದೆ ಅಂತ ಹೇಳಿದ್ರೆ ರೈಲಿಗೆ ನೀರು ತುಂಬುವ ವ್ಯವಸ್ಥೆಯನ್ನು ಕೂಡ ಅದು ಮಾಡಿಕೊಡ್ಲೇ ಇಲ್ಲ. ಹೀಗೆ ದಾನಿಗಳಾದ್ರೂ ಮುಂದೆ ಬಂದು ಈ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನು ನಮ್ಮ ರೈಲ್ವೆ ಹಿತರಕ್ಷಣಾ ಸಮಿತಿಯ ಗೌತಮ್ ಶೆಟ್ಟಿ ಹಾಗೂ ಗಣೇಶ್ ಪುತ್ರನ್ ಸರ್, ಅಧ್ಯಕ್ಷರಾದ ಗಣೇಶ್ ಪುತ್ರನ್, ಇವರಿಬ್ಬರ ಸಹಕಾರದಿಂದಾಗಿ ರೈಲ್ವೆ ನಿಲ್ದಾಣ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರಿಯಾಗಿದೆ. ಈ ವಿಡಿಯೋದಲ್ಲಿರುವ ವಿಷಯದ ಬಗ್ಗೆ ನಿಮಗೆ ಏನೆಲ್ಲ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಂತಕ್ಕಂದ್ರೆ ಸಂಬಂಧಪಟ್ಟವ್ರು ಯಾರು ಈ ವಿಡಿಯೋ ಕಂಡ್ರೆ ಜನಾಭಿಪ್ರಾಯ ಹೆಂಗಿತ್ತ ಕಾಮ ಅಂದೇಳಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಕಾಂತ್ರ. ಕುಂದಾಪುರದಲ್ಲೂ ಸಾಕಷ್ಟು ಟೂರಿಸ್ಟ್ ಪ್ಲೇಸ್ ಎಲ್ಲ ಇತ್ತು. ಈ ಸ್ಟೇಷನಲ್ಲಿ ಹೆಚ್ಚೆಚ್ಚು ಟ್ರೈನ್ ನಿಂತರೆ ಟೂರಿಸ್ಟ್ ಹೆಚ್ಚೆಚ್ಚು ಕುಂದಾಪುರಕ್ಕೆ ಬರ್ತಾರೆ. ಇಲ್ಲಿ ಬಂದರೆ ಇಲ್ಲಿನವ್ರಿಗೆ ಹೆಚ್ಚು ವ್ಯವಹಾರ ಆಯ್ತು, ಆಟೋ ರಿಕ್ಷಾದವರಿಗೂ ಅನುಕೂಲ ಆಯ್ತು. ಮುಂದಿನ ದಿನದೆಲ್ಲ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಇಂಡಿಯನ್ ರೈಲ್ವೆ ಒಟ್ಟಿಗೆ ಮರ್ಜ್ ಆಗಲಿ, ಅದಕ್ಕೆ ನಾವು ಕೈ ಜೋಡಿಸು ಅಂತೇಳಿ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು.